ಮುಂದೆ ಏನ್ ಮಾಡ್ಬೇಕು ಹೇಳ್ತಾರೆ ಅಂತ ಬಹಳ ಕಾತುರದಿಂದ ಕಾಯ್ತೀವಿ. ಏನ್ ಮಾಡ್ಬೇಕು ಅಂತ ನಿರ್ಣಯಕ್ಕೋಸ್ಕರ ನಾವು ನೀವು ಸೇರಿದೀವಿ. ಏನ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ನಮ್ಮ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಈ ಸಭೆ. ಯಾರನ್ನೋ ಟೀಕೆ ಮಾಡಕ್ಕೆ ಈ ಸರ್ಕಾರ ಬಯಕೆ ನಾವು ಸಭೆಯನ್ನು ಆಯೋಜನೆ ಮಾಡಿಲ್ಲ. ಹಾಗಾಗಿ ನಾವೆಲ್ಲ ಮುಖಂಡಗಳು ಮಾತಾಡಿದ್ದೀವಿ. ಅಂತಿಮವಾಗಿ ಭದ್ರೆಗೋಸ್ಕರ ಯಾವುದೇ ಹಂತದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಆ ನಿರ್ಣಯವನ್ನ ಕೊನೆಗೆ ಹೇಳ್ಬೋದಾ? ನಿರ್ಣಯವನ್ನು ಕೊನೆಗೆ ಹೇಳ್ಬೋದಾ? ನಿರ್ಣಯವನ್ನ ಹೇಳ್ತೀನಿ. ದಯಮಾಡಿ ನಮ್ಮ ಕುಂದೂರಿನ ಗ್ರಾಮದ ಮುಖಂಡರು ಪಂಚಾಯತ್ ಸೇರಿ ಊಟದ ವ್ಯವಸ್ಥೆ ಮಾಡಿಸಿದರೆ ಅಷ್ಟಾಸ್ ಗೋಧಿ ಪಾಯಸ ಅನ್ನ ಸಾರು ಕೊನೆಗೆ ಊಟ ಮಾಡಿ ಹೋಗ್ಬೇಕಂತ ಹೇಳಿ ವಿನಂತಿಯನ್ನು ಮಾಡಿ, ದಾವಣಗೆರೆ ಜಿಲ್ಲಾ ರೈತರ ಒಕ್ಕೂಟದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ. ರೈತರ ಒಕ್ಕೂಟದ ಅಧ್ಯಕ್ಷರು, ಆತ್ಮೀಯರು, ಹಿಂದೂ ವರ್ಗದ ನಾಯಕರಾದ ಕೊಳೆನಳ್ಳಿ ಸತೀಶಣ್ಣನವರೇ, ಈಗಾಗಲೇ ಭದ್ರ ಬಗ್ಗೆ ಅನೇಕ ಹೋರಾಟಗಳು, ಅವರು ಉಸಿರೇ ಭದ್ರೆ. ನಮ್ಮ ಎಸ್.ಎ. ರವೀಂದ್ರನಾಥ್ರವರು, ಮಾಜಿ ಶಾಸಕರಾದ ಎಸ್.ವಿ. ರಾಮಚಂದ್ರರವರು, ಬಸವ ನಾಯಕರು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಉಪಸ್ಥಿತಿರುವ ನಮ್ಮ ಯುವ ಮುಖಂಡರು, ಚನ್ನಗಿರಿಯ ಅಭಿವೃದ್ಧಿ ಅಧಿಕಾರಿಯಾದ ಮಾಡಾಳ್ ಇರ್ಪಣ್ಣವರ ಸುಪುತ್ರರಾದ ಮಾಡಾಳ್ ಮಲ್ಲಿಕಾರ್ಜುನ್ ರವರೇ, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ರಾಜಶೇಖರ್ ನಾಗಪ್ಪನವರೇ, ದಾವಣಗೆರೆ ಜಿಲ್ಲೆಯ ರೈತರ ಒಕ್ಕೂಟದ ಗೌರವ ಅಧ್ಯಕ್ಷರಾದ ಲೋಕಿಕೆರೆ ನಾಗರಾಜರವರೇ, ರೈತ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು, ಹೋರಾಟಗಾರರು, ಮುಖಂಡರಾದ ಕಡಲೆಬಾಳ್ ಧನಂಜಯರವರೇ, ಮತ್ತೊಬ್ಬ ರೈತ ಮುಖಂಡರು, ಹೋರಾಟಗಾರರಾದ ಪೂಜಾ ಚಂದ್ರಶೇಖರ್ ಅವರೇ, ನಮ್ಮ ಜಿಲ್ಲಾಧ್ಯಕ್ಷ ಸೇರಿದ್ದು ಹೇಳ್ತೀನಿ. ಹಿರಿಯ ಮುಖಂಡರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಹೊಳೆಸರಿಗೆರೆ ನಾಗನಗೌಡರವರೇ, ಶಿವಮೊಗ್ಗ ಹಾಲು ಒಕ್ಕೂಟದ ನಿರ್ದೇಶಕರು, ಸಹಕಾರಿ ಬಂಧುಗಳು, ಹೋರಾಟಗಾರರಾದ ಅಂಗವಾಡಿ ಜಗದೀಶ್ ಬಣಕಾರ್ ಅವರೇ, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಹಿರಿಯರು, ಆತ್ಮೀಯರು, ಮಾರ್ಗದರ್ಶಕರು, ಮುಖಂಡರಾದ ಕೆಂಗಳ್ಳಿ ಗುರುವಣ್ಣನವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ, ಕುಂದೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಆದ ಲತಾ ಆಲೇಶ್ವರವರೇ, ಕುಂದೂರಿನ ಹಿರಿಯರಾದ ರಂಗನಾಥರವರೇ, ನಮ್ಮ ಹೊನ್ನಾಳಿ ಮಂಡಲ ಅಧ್ಯಕ್ಷರಾದ ಅರಕೆರೆ ನಾಗರಾಜರವರೇ, ಕುಮಾರ್ ಅವರು ನಿನ್ನೆ ದಿವಸ ಕರೆ ಮಾಡಿದ್ರು, ಇವತ್ತು ಕರೆ ಮಾಡಿದ್ರು. ದಾವಣಗೆರೆ ದಕ್ಷಿಣ ಅಭ್ಯರ್ಥಿಯಾಗಿದ್ರು. ನಾವು ಹೊನ್ನಾಳಿ, ಚನ್ನಗಿರಿ, ಅವಳಿ ಅಂತ ಹೆಂಗ್ ಕರಿತೀವೋ ತಾಲೂಕು ಹಂಗೆ ದಾವಣಗೆರೆ ಉತ್ತರ ದಕ್ಷಿಣ ಲೋಕಿಕೆರೆ ನಾಗರಾಜು ಮತ್ತು ಅಜಯ್ ಕುಮಾರ್, ಡಿಜೆ ಅಜಯ್ ಕುಮಾರ್ ಲಂಡನ್ ಪ್ರವಾಸದಲ್ಲಿದ್ದಾರೆ. ಅಂಡ ನಮ್ಮ ಬಾತ್ರೂಗೆ ಹೇಳೋಣ, ಬಾತ್ರೂ ಮಲ್ಲಿಕಾರ್ಜುನ್ ಅವರವರು ಬಹಳ ಆಗ್ತಿದೆ ನನಗಿಂತ. ನಾನು ಅನಿವಾರ್ಯವಾಗಿ ಲಂಡನ್ ಪ್ರವಾಸದಲ್ಲಿದ್ದೀನಿ. ನಮ್ಮ ಜೊತೆಗೆಲ್ಲ ಹೋರಾಟ ಸಂದರ್ಭಿದ್ರು. ಈ ಹೋರಾಟ ಯಶಸ್ವಿಯಾಗಲಿ, ನಿಮ್ ಜೊತೆಗಿದ್ದೀವಿ ಅಂತ ಹೇಳಿ ಅವರು ಸಹ ಕರೆ ಮಾಡಿದ್ದಾರೆ. ಬಂಧುಗಳೇ, ಈಗಾಗಲೇ ಸಾಕಷ್ಟು ವಿಷಯಗಳನ್ನು ತಿಳಿಸಿದೆ. ಕಳೆದ ವರ್ಷ ನಾನು ಮಾಡಾಳ್ ಮಲ್ಲಿಕಾರ್ಜುನ್ ಬೆಂಗಳೂರಿಂದ ನಾವು ಹೋಗೋಕರ್ಲು ಜೊತೆಗೆ ಹೋಗಿ ಒಂದು ನಳಪಾಕದ ಅದು ಪಾಕಶಾಲೆಯಲ್ಲಿ ಅರ್ಧ ಕಾಫಿ ಕುಡಿದು ಬೆಂಗಳೂರು ಹೋಗ್ತೀವಿ. ಬರುವಾಗಲೂ ಜೊತೆಗೆ ಚರ್ಚೆ ಮಾಡ್ಕೊಂತ ಬರ್ತೀವಿ ಈ ಜಿಲ್ಲೆಯ ಸ್ಥಿತಿಗತಿಗಳು. ಬರುವಂತ ಸಂದರ್ಭದಲ್ಲಿ
ಯಶವಂತಪುರ ಫ್ಲೈಓವರ್ ಇದು ತಾಜ್ ಇದು ಹೋಟ್ಲ್ ಇದೆ, ಅದು ಸರ್ಕಲ್ ಇದೆ, ರಾಜ್ಕುಮಾರ್ ಸಮಾಧಿಗೆ ಹೋಗುತ್ತೆ ಪುನೀತ್ ರಾಜ್ಕುಮಾರ್. ಗುರುಗುಂಟೆ ಪಾಳ್ಯದ ಹತ್ರ ಇದ್ವಿ. ಇನ್ನೇನ್ ಫ್ಲೈಓವರ್ ಆ ಗುರುಗುಂಟೆ ಸಿಗ್ನಲ್ ಪಾಸ್ ದಾಟಕರ ಮಾಡಲ್ ಮಲ್ಲಿಕಾರ್ಜುನ್ ಸಹೋದರರು ಫೋನ್ ಮಾಡಿದ್ರು. ಭದ್ರಾ ಜಲಾಶಯದ ಏನು ನೀರು ಸೋರಿಕೆ ಆಗ್ತದೆ, 5,000 TMC ಅಲ್ಲ ಕ್ಷಮೆ ಇರಲಿ ಕ್ಯೂಸೆಕ್ಸ್ ನೀರು ಸೋರಿಕೆ ಆಗ್ತದೆ, ರಿವರ್ ಸ್ಲೀವ್ಸ್. ಅದನ್ನ ನೀವು ಪ್ರತಿಪಕ್ಷದರಾಗಿ ಏನ್ ಮಾಡ್ತೀರಿ ಅಂತೇಳಿ ಅವ್ರ ಸಹೋದರರು ಕರೆ ಮಾಡಿದ್ರು. ನಾವು ಅಲ್ಲಿಂದ ಮತ್ತೆ ಸತೀಶ್ ಅಣ್ಣ, ಚಂದ್ರಶೇಖರ್, ಕಡ್ಲೆ ಬೈದಂಜಿ, ಲೋಕಿಕೆರೆ, ನಾಗರಾಜು, ರಾಜಶೇಖರ್ ಎಲ್ಲ ಮುಖಂಡರು ಕರೆ ಮಾಡ್ತಾರೆ. ನೋಡಪ್ಪ ಈ ರೀತಿ ಆಗಿದೆ. ನಾವು ಬಸವನಾಯಕರು ಆ ರವೀಂದ್ರ ಜೊತೆ ಮಾತಾಡಿದ್ವಿ. ನಮ್ಮೆಲ್ಲ ಮುಖಂಡರುಗಳಿಗೆ ಹೇಳಿದ್ವಿ, ಕಳೆದ ವರ್ಷ ಭದ್ರಾ ಜಲಾಶಯ ಸೋರಿಕೆ ಆಗುತ್ತೆ, 5,000 ನೀರು ಕ್ಯೂಸೆಕ್ಸ್, ಅದಕ್ಕೆ ನಾವೆಲ್ಲ ಹೋಗ್ಬೇಕಂತೇಳಿ ಪತ್ರಿಕೆ ಹೇಳಿಕೆಯನ್ನು ಕೊಡ್ತೀವಿ. ಹೇಳಿಕೆಯನ್ನ ಕೊಟ್ಟ ತಕ್ಷಣ ಇಂದಿನ ರಾತ್ರಿ ಏನು ಗೇಟು ರಸ್ಟ್ ಹಿಡಿದು ತುಕ್ಕಿಡಿದು ಕಟ್ಟಾಕ್ ಬಿದ್ದಿತ್ತು, ಅದಕ್ಕೆ ತರಾತುರಿಯಾಗಿ ಏನೇನೋ ಸ್ವಲ್ಪ ಪ್ಯಾಚಪ್ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಬೆಳಗ್ಗೆ ಹೋದ್ವಿ, ಶಿವಮೊಗ್ಗ ಮಾಧ್ಯಮ ಸ್ನೇಹಿತರು ಬರೋಕೆ ಅಲ್ಲಿ 100 ಜನ ಹೋದ್ವಿ ವೀಕ್ಷಣೆ ಮಾಡಕ್ಕೆ. ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲ ಸರ್, ಜಲಾಶಯ ಮೇಲೆ ಹೋಗಕ್ಕೆ ಸಮಸ್ಯೆ ಆಗುತ್ತೆ. ನಾವ್ ಹೇಳಿದ್ವಿ, ಭಯೋತ್ಪಾದಕರಲ್ಲ, ಉಗ್ರಗಾಮಿಗಳಲ್ಲ, ನಕ್ಸಲೈಟ್ಸ್ ಅಲ್ಲ, ನಾವು ಭದ್ರಾ ಜಲಾಶಯದ ಹಿತವನ್ನು ಕಾಯುವ ನಾವ್ಯಾರು ಮಾಜಿ ಅಥವಾ ಸಚಿವರುಗಳೆಲ್ಲ ಮುಖಂಡರುಗಳಲ್ಲ. ನಾವೆಲ್ಲ ರೈತರ ಪರವಾಗಿ ಬಂದಿರ್ತಕ್ಕಂಥ ರೈತ ಪ್ರತಿನಿಧಿಗಳು. ಅಲ್ಲಿ ಹೋಗ್ಬೇಕಂತ ಹೇಳಿ ಪಟ್ಟಿಡು ಒಳಗಡೆ ಓದಿ ನೋಡ್ತಾ ಇದೀವಿ, ರಸ್ಟ್ ಹಿಡಿದು ಬಿದ್ದಿದೆ. ಕೆಳಗಡೆ ನೀರ್ಲಿಕ್ಕೆ ಇಲ್ಲ ಸರ್, ಸ್ವಲ್ಪ 200-300 ಕ್ಯೂಸೆಕ್ಸ್ ಅಂತ ಹೇಳ್ತಾರೆ. ನಾವು ಕೆಳಗಡೆ ಸುಮಾರು 150 ಅಡಿ ಕೆಳಗೆ ಇಳಿದ್ವಿ. ಆ ಸ್ಥಿತಿಗತಿಯನ್ನು ವೀಕ್ಷಣೆ ಮಾಡಿ ನಾವು ಅಲ್ಲೇ ಕರೆ ಕೊಟ್ವಿ, ಹೋರಾಟವನ್ನು ಮಾಡಿದ್ವಿ, ರೈತರಿಗೆ ಅನ್ಯಾಯ ಕೊಡಲ್ಲ ಅಂತ ಹೇಳಿ ನಿರ್ಣಯವನ್ನು ಮಾಡಿ ಅದನ್ನ ನೀರು ಸೋರಿಕೆ ಆಗ್ತದೆ ಬಂದ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿಸ್ತೀವಿ ಕಳೆದ ವರ್ಷ. ಈ ವರ್ಷ ಆ ಭದ್ರಾ ಜಲಾಶಯ ಭಾಗದಾಗೆ BRP ನಮ್ಮ ಸ್ನೇಹಿತರುಗಳು ವಿಡಿಯೋ ಫೋಟೋ ಹಾಕಿದ್ರು. ಜೂನ್ 20ನೇ ತಾರೀಕು ವಿಡಿಯೋ ಹಾಕಿದ ತಕ್ಷಣ ನಮ್ಮ ಮುಖಂಡರುಗಳು ಜೂನ್ 21ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ನಮ್ಮ ಮುಖಂಡರ ಜೊತೆಗೂಡಿ, ಯಾಕಂದ್ರೆ ಮೊನ್ನೆ ನಮ್ಮ ಹಿರಿಯರು ನಾವು ಅವ್ರ ಬಗ್ಗೆ ಟೀಕೆ ಮಾಡೋದು, 4 ಜನ ಶಾಸಕರು, ಹೊನ್ನಾಳಿ, ಚನ್ನಗಿರಿ, ಮಾಯಕೊಂಡ, ಹರಪನಹಳ್ಳಿ, 4 ಜನ ಶಾಸಕರು ಮತ್ತು ಹರಿಹರದ ಮಾಜಿ ಶಾಸಕರು ರಾಮಚಂದ್ರ 5 ಜನ ಸೇರಿ ಇಲ್ಲಿ ಅವತ್ತು ಕೊನೆ 3ನೇ ಶನಿವಾರ ಎಷ್ಟು ಜನ ಸೇರಿದ್ರು ಏನು ಎಲ್ಲ ಗೊತ್ತಿದೆ. ಸುಳ್ಳು ಹೇಳಿ ಒಂದು ದಿವಸ ನಾನು ಪವಿತ್ರವಾದ ದೇವಸ್ಥಾನ ಅಂತ ಹೇಳ್ತೀನಿ. ಹೊನ್ನಾಳಿಯ ಶಾಸಕರು, ಚನ್ನಗಿರಿಯ ಶಾಸಕರು, ಹರಪನಹಳ್ಳಿಯ ಶಾಸಕರು ಒಂದು ದಿವಸ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭೇಟಿ ಮಾಡಿಲ್ಲ. ಅವ್ರು ಹೇಳ್ತಾರೆ ಇಲ್ಲಿ ಇಲ್ಲ ನಮ್ಗೆ ಹೇಳಿಕೆ ಕೊಡಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಯಾವ ಪುರುಷಾರ್ಥಕ್ಕೋಸ್ಕರ ನೀವು ರೈತರ ಪರವಾಗಿ ಇತ್ತು ಅಂತ ನಿರ್ಣಯ ಮಾಡ್ಬೇಕಾಯ್ತು. ಈ ಜಿಲ್ಲೆಯ ಮತದಾರರು ನಿಮಗೆ ಮತ ಕೊಟ್ಟಿದ್ದಾರೆ. ಏನ್ ನಿಮಗೆ ಹೊಸದುರ್ಗ, ತರೀಕೆರೆ, ಚಿತ್ರದುರ್ಗ ಜಿಲ್ಲೆ ಜನ ಮತ ಕೊಡೋರ? ನಮ್ಮನ್ನ ಟೀಕೆ ಮಾಡೋದು, ನೀವು ಟೀಕೆ ಮಾಡ್ತಿರ್ತ ನಾವು ಟೀಕೆ ಮಾಡಲ್ಲ. ಜನರಿಗೆ ವಾಸ್ತವಾಂಶ ಮನವರಿಕೆ ಮಾಡಿಕೊಡ್ಬೇಕು. ಮುಂದೆ ಭದ್ರಾ ಡ್ಯಾಮ್ ಹಿತವನ್ನ ಕಾಯಬೇಕು. ಅದಕ್ಕೋಸ್ಕರ ನಿಮ್ಮ ಸಮಕ್ಷಮದಲ್ಲಿ ನಿರ್ಣಯ ಮಾಡಕ್ಕೆ ನಾವು ಸಭೆಯನ್ನು ಕರೆದಿವಿ. ನೋಡಿ, ಜೂನ್ 21ನೇ ತಾರೀಕು ನಾವು ಮೇಲಿಂದ 60 ಅಡಿ ಕೆಳಗೆ ಹಿಡಿದು ಸೀಳಿದ್ದಾರೆ. ಇದು ಸುಳ್ಳಾದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ನೀವು ನಿವೃತ್ತಿ ಆಗಬೇಡ್ರಿ ಶಾಸಕರೇ. ನಮ್ಮ ಹೊನ್ನಾಳಿ ಶಾಸಕರು ಹಿರಿಯರು ಇನ್ನೂ ಶಾಸಕರಾಗಿರ್ಬೇಕು. ನೀವಿರ್ಬೇಕು.